ಎಲ್ಲರಿಗೂ ನಮಸ್ಕಾರ. ಹೊಂಗಿರಣ ಎಜುಕೇಷನ್ ಚಾನಲ್ಗೆ ಸ್ವಾಗತ. ನಾವು ಇಂದಿನ ತರಗತಿಯಲ್ಲಿ ಮುಂಬರುವಂಥ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಮಾದರಿ ಪ್ರಶ್ನೆಗಳ ಬಗ್ಗೆ ಒಂದಿಷ್ಟು ಅಧ್ಯಯನ ಮಾಡೋಣ ಅನ್ನುವಂಥದ್ದು. ವಿಷಯ ಯಾವುದಪ್ಪ ಅಂತಂದರೆ ಕನ್ನಡ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಒಟ್ಟು ನಾವು ಇಂದಿನ ತರಗತಿಯಲ್ಲಿ ಒಟ್ಟು 20 ಪ್ರಶ್ನೆಗಳ ಕುರಿತಾಗಿ ಅಧ್ಯಯನ ಮಾಡೋಣ ಅನ್ನುವಂಥದ್ದು. ಎಲ್ಲಿಯೂ ಕೂಡ ವಿಡಿಯೋನ ಸ್ಕಿಪ್ ಮಾಡದ ಹಾಗೆ ನೋಡಿ. 20 ಪ್ರಶ್ನೆಗಳ ಕುರಿತಾಗಿ ನಾವಿಂದು ಮಾದರಿ ಪ್ರಶ್ನೆಗಳ ಬಗ್ಗೆ ತಿಳ್ಕೊಳ್ಳೋಣ ಅನ್ನುವಂಥದ್ದು. ವಿಷಯ ಯಾವುದಪ್ಪ ಅಂತಂದರೆ ಕನ್ನಡ ಅನ್ನುವಂಥದ್ದು. ನೋಡಿ, ಮೊದಲನೇ ಪ್ರಶ್ನೆ ಏನಿದೆ ಅಂದರೆ ಕನ್ನಡ ವರ್ಣಮಾಲೆಯಲ್ಲಿರುವ ಒಟ್ಟು ಸ್ವರಗಳು ಎಷ್ಟು? 14, 13, 16, 25 ಅನ್ನುವಂಥದ್ದು. ಈ ರೀತಿಯಾಗಿ ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೇಳುವಂತಹ ಪ್ರಶ್ನೆಗಳು ಕೂಡ ಇರ್ತವೆ. ನೋಡಿ, ಇಲ್ಲಿ ಸರಿಯಾಗಿರುವ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ್ ಬಿ ಅನ್ನುವಂಥದ್ದು ಇಲ್ಲಿ ಸರಿಯಾಗಿರುವ ಒಂದು ಉತ್ತರ. ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು ನಾವು 13 ಸ್ವರಗಳು ನೋಡ್ತೀವಿ. ಈ 13 ಸ್ವರಗಳನ್ನು ನಾವು 2 ಭಾಗಗಳಾಗಿ ನೋಡ್ತೀವಿ ಅನ್ನುವಂಥದ್ದು. ಒಂದನೇದು ಹ್ರಸ್ವ ಸ್ವರಗಳು, ಎರಡನೇದಾಗಿ ದೀರ್ಘ ಸ್ವರಗಳು ಅಂತ ನಾವು ನೋಡ್ತೀವಿ. ಅಂದರೆ 13 ಸ್ವರಗಳಲ್ಲಿ ನಾವು ಹ್ರಸ್ವ ಸ್ವರ ಮತ್ತು ದೀರ್ಘ ಸ್ವರ ನೋಡ್ತೀವಿ. ಹ್ರಸ್ವ ಸ್ವರಗಳ ಸಂಖ್ಯೆ 6 ಮತ್ತು ದೀರ್ಘ ಸ್ವರಗಳ ಸಂಖ್ಯೆ 17 ಅನ್ನುವಂಥದ್ದು. ಟೋಟಲ್ 13 ಸ್ವರಗಳನ್ನು ನಾವಿಲ್ಲಿ ಕನ್ನಡ ವರ್ಣಮಾಲೆಯಲ್ಲಿ ಕಾಣ್ತೀವಿ ಅನ್ನುವಂಥದ್ದು. ನೆಕ್ಸ್ಟ್ ಎರಡನೇ ಪ್ರಶ್ನೆ, ಆಶೀರ್ವಾದ ಪದದ ಸಮಾನಾರ್ಥಕ ಪದ ಏನು? ಸಹಾಯ, ನೆರವು, ಹರಸು, ನಿಂದಿಸು ಅನ್ನುವಂಥದ್ದು. ಇಲ್ಲಿ ಸರಿಯಾಗಿರುವ ಒಂದು ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ಸ್ ಸಿ ಇದಕ್ಕೆ ಸರಿಯಾಗಿರುವ ಒಂದು ಉತ್ತರ. ಏನು ಅಂತಂದರೆ ನೋಡಿರಿ, ಹಿರಿಯರಿಂದ ನಾವು ಆಶೀರ್ವಾದವನ್ನು ಪಡೆಯುವಾಗ ಅವರಿಗೆ ನಮ್ಗೆ ಹರಿಸ್ತಾರೆ. ಏನಪ್ಪ ಅಂದರೆ ಶುಭವಾಗಲಿ, ಒಳ್ಳೆಯದಾಗಲಿ, ಹೌದಾ, ಈ ರೀತಿಯಾಗಿ ನಮ್ಗೆ ಹರಿಸ್ತಾರೆ ಅನ್ನುವಂಥದ್ದು. ಇಲ್ಲಿ ಸರಿಯಾಗಿರುವ ಒಂದು ಉತ್ತರ ಆಶೀರ್ವಾದ ಅನ್ನುವಂಥದ್ದಕ್ಕೆ ಅರಸು ಅನ್ನುವಂಥದ್ದು ಸರಿಯಾಗಿರುವ ಒಂದು ಉತ್ತರ. ನೋಡಿ, ನೆಕ್ಸ್ಟ್ ಮೂರನೇ ಪ್ರಶ್ನೆ ಏನಿದೆ ನೋಡಿ, ನೀನೀಗ ಈ ಸೂಚನೆಯನ್ನು ಅನುಸರಿಸು. ಇದನ್ನು ಬಹುವಚನದಲ್ಲಿ ಬರೆದಾಗ ಏನಾಗುತ್ತೆ ಅಂದರೆ ನೀನು ಅನ್ನುವಂಥದ್ದು ಇಲ್ಲಿ ಏಕವಚನ, ಅದು ಒಬ್ಬನಿಗೆ ಹೇಳ್ತಾ ಇದ್ದಾರೆ, ಹೌದಾ. ನಾವು ಅದನ್ನು ಬಹುವಚನ ರೂಪದಲ್ಲಿ ಹೆಚ್ಚು ಜನ ವ್ಯಕ್ತಿಗಳಿದ್ದಾಗ ಏನಾಗುತ್ತೆ ಅನ್ನುವಂಥದ್ದು. ಆಪ್ಷನ್ಸ್ ಎ, ನೀವೀಗ ಈ ಸೂಚನೆಯನ್ನು ಅನುಸರಿಸು, ನೀವೀಗ ಈ ಸೂಚನೆಗಳನ್ನು ಅನುಸರಿಸು, ನೀವೀಗ ಈ ಸೂಚನೆಗಳನ್ನು ಅನುಸರಿಸಿ, ನೀನೀಗ ಈ ಸೂಚನೆಗಳನ್ನು ಅನುಸರಿಸು ಅನ್ನುವಂಥದ್ದು. ಇಲ್ಲಿ ಸರಿಯಾಗಿರುವ ಒಂದು ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ಸ್ ಸಿ ಅನ್ನುವಂಥದ್ದು. ನೀವೀಗ ಈ ಸೂಚನೆಗಳನ್ನು ಅನುಸರಿಸಿ. ಅನುಸರಿಸು ಅಂತ ಬಂತಪ್ಪ ಅಂದರೆ ಅದು ಎಲ್ಲ ಏನಾಗುತ್ತೆ, ಏಕವಚನಕ್ಕೆ ಸಂಬಂಧಪಟ್ಟಿರೋಂಗಾಗುತ್ತೆ. ಅದು ಒಬ್ಬನಿಗೆ ಆಗ್ತದೆ. ಅನುಸರಿಸು, ಅನುಸರಿಸಿ ಅಂತಂದರೆ ಅದು ಏನಾಗುತ್ತಪ್ಪ ಅಂದರೆ ಹೆಚ್ಚು ಜನರಿಗೆ ಬಹುವಚನ ರೂಪದಲ್ಲಿ ಆಗುತ್ತೆ ಅನ್ನುವಂಥ. ಅದರಿಂದ ಇಲ್ಲಿ ಆಪ್ಷನ್ ಸಿ, ನೀವೀಗ ಈ ಸೂಚನೆಗಳನ್ನು ಅನುಸರಿಸಿ ಅನ್ನುವಂಥದ್ದು. ನೆಕ್ಸ್ಟ್ ನಾಲ್ಕನೇ ಕ್ವಶನ್ ಏನಿದೆ ನೋಡಿ, ದ್ವಿರುಕ್ತಿ ಪದಕ್ಕೆ ಉದಾಹರಣೆ ಏನು? ಮನೆ ಮಠ, ಮೇಲೆ ಕೆಳಗೆ, ಸರಸರ, ಬೇಗ ಬೇಗ ಅನ್ನುವಂಥದ್ದು. ಇಲ್ಲಿ ಸರಿಯಾಗಿರುವ ಒಂದು ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ಸ್ ಡಿ ಇದಕ್ಕೆ ಸರಿಯಾಗಿರುವ ಒಂದು ಉತ್ತರ. ದ್ವಿರುಕ್ತಿ ಅಂದರೆ ಏನು ನೋಡಿ, ದ್ವಿರುಕ್ತಿ ಅಂತಂದರೆ ದ್ವಿ ಅಂದರೆ ಏನು, ಎರಡು ಅನ್ನುವಂಥದ್ದು. ದ್ವಿ ಅಂದರೆ ಎರಡು ಅಂತ ಹೇಳ್ತೀವಿ ನಾವು. ಅಂದರೆ ಇಲ್ಲಿ ಉಕ್ತಿ ಅಂದರೆ ಹೇಳುವಂಥದ್ದು. ಉಕ್ತಿ ಅಂದರೆ ಹೇಳುವಂತಂದರೆ ಯಾವುದಾದ್ರೂ ಒಂದು ಪದವನ್ನು ನಾವು 2 ಬಾರಿ ಹೇಳುವಂತಿದ್ರೆ ಅರ್ಥವಿರುವಂತಹ ಪದಗಳನ್ನು ನಾವು ಎರಡೆರಡು ಬಾರಿ ಹೇಳಿದ್ದೆ ಆದರೆ ಅದಕ್ಕೆ ನಾವೇನಂತ ಕರಿತೀವಿ, ದ್ವಿರುಕ್ತಿ ಅಂತೇಳಿ ಕರಿತೀವಿ. ಅರ್ಥವಿರುವಂಥ ಪದಗಳನ್ನ 2 ಬಾರಿ ಹೇಳ್ತೀವಿ. ಇಲ್ಲಿ ಅಂದರೆ ಬೇಗ ಬೇಗ ಅನ್ನುವಂಥ ಪದ ಅರ್ಥ ಇದೆ. ಬೇಗ ಬೇಗ ಅಂತಂದರೆ ಜಲ್ದಿ, ಫಾಸ್ಟಾಗಿ, ವೇಗವಾಗಿ ಅಂತ ಹೇಳ್ತೀವಿ, ಹೌದಾ. ಅದಕ್ಕೆ ನಾವು ಬೇಗ ಅರ್ಥವಿರುವಂಥ ಪದವನ್ನು 2 ಬಾರಿ ಹೇಳಿದರೆ ಅದು ದ್ವಿರುಕ್ತಿ ಆಗುತ್ತೆ ಅನ್ನುವಂಥ. ಇಲ್ಲಿ ಸರಾಸರ 2 ಬಾರಿ ಇದೆ ಆದರೆ ಅರ್ಥ ಇಲ್ಲ ಅನ್ನುವಂಥ. ಅರ್ಥ ಇಲ್ಲದಿರೋದಕ್ಕೆ ನಾವೇನಂತ ಕರಿತೀವಿ, ಕನ್ನಡ ವ್ಯಾಕರಣದಲ್ಲಿ ಅನುಕರಣವ್ಯಯ ಅಂತ ಕರಿತೀವಿ. ಅಂದರೆ ಅರ್ಥವಿಲ್ಲದ ಪದವನ್ನು 2 ಬಾರಿಯಾಗಿ ಹೇಳಿದರೆ ಅದಕ್ಕೆ ನಾವು ಅನುಕರಣವ್ಯಯ ಅಂತ ಕರಿತೀವಿ. ಅರ್ಥವಿರುವಂಥ ಪದವನ್ನು 2 ಬಾರಿ ಹೇಳಿದರೆ ಅದಕ್ಕೆ ನಾವು ದ್ವಿರುಕ್ತಿ ಹೇಳ್ತೀವಿ ಅನ್ನುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಆರ್ಯ ಪದದ ತದ್ಭವ ಏನು? ಆಯಿ, ಅಜ್ಜ, ಅಜ್ಜಿ, ಅಕ್ಕ ಅನ್ನುವಂಥದ್ದು. ಇದಕ್ಕೆ ಸರಿಯಾಗಿರುವ ಒಂದು ಉತ್ತರ ಯಾವುದಪ್ಪ ಅಂತಂದರೆ ಆರ್ಯ ಪದಕ್ಕೆ ಅಜ್ಜ ಅನ್ನುವಂಥದ್ದು ತದ್ಭವ ರೂಪ ಆಗಿ ಕಾಣಿಸುತ್ತೆ. ನೋಡಿ, ಇಲ್ಲಿ ಸರಿಯಾಗಿರೋ ಒಂದು ಉತ್ತರ ಬಿ. ಈ ರೀತಿಯಾಗಿರುವಂಥ ಪ್ರಶ್ನೆಗಳನ್ನು ಕೂಡ ಕೇಳುವಂತಹ ಚಾನ್ಸಸ್ ಇದೆ. ನೋಡಿ, ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಡ್ಯಾಶ್ ಸುಳ್ಳಾದರೂ ಗಾದೆ ಸುಳ್ಳಾಗದು. ಆಪ್ಷನ್ಸ್ ಎ, ಮಾತು, ವೇದ, ಭಾಷೆ, ಜ್ಞಾನ ಅನ್ನುವಂಥದ್ದು. ಆಲ್ರೆಡಿ ಎಲ್ಲ ಗೊತ್ತಿರುತ್ತೆ ಮಕ್ಕಳೇ. ಇಲ್ಲಿ ಸರಿಯಾಗಿರೋ ಒಂದು ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ಸ್ ಬಿ, ವೇದ ಸುಳ್ಳಾದರೂ ಗಾದೆ ಸುಳ್ಳಾಗೋದು ಅಂತ ಹೇಳ್ತೀವಿ. ಅಂದರೆ ಗಾದೆಗಳ ಮಹತ್ವವನ್ನು ಇದು ತಿಳಿಸಿಕೊಡುತ್ತೆ ನೋಡಿ. ಅಂದರೆ ವೇದ ಒಂದು ವೇಳೆ ಸುಳ್ಳಾಗ್ಬೋದು ಆದರೆ ಗಾದೆಗಳು ಸುಳ್ಳಾಗೋದಿಲ್ಲ ಅನ್ನುವಂಥದ್ದು ಇಲ್ಲಿ ಸರಿಯಾಗಿರುವ ಒಂದು ಉತ್ತರ ಆಗಿದೆ. ನೋಡಿ, ನೆಕ್ಸ್ಟ್ ಮುಂದಿನ ಪ್ರಶ್ನೆ ಏನಿದೆ ನೋಡಿ,
ಹೊಸಗನ್ನಡ ಪದದ ವಿಗ್ರಹ ಪದ ಏನು? ಹೊಸ ಅಧಿಕ್ ಗನ್ನಡ, ಹೊಸದು ಅಧಿಕ್ ಕನ್ನಡ, ಹೊಸ ಅಧಿಕ್ ಗನ್ನಡ, ಹೊಸ ಅಧಿಕ್ ಕನ್ನಡ ಅನ್ನುವಂಥದ್ದು. ಇದಕ್ಕೆ ಸರಿಯಾಗಿರುವ ಒಂದು ಉತ್ತರ ಯಾವುದಪ್ಪ ಅಂದರೆ ವಿಗ್ರಹ ಪದ ಅಂತ ತಿಳ್ಕೊಳ್ರಿ. ಫಸ್ಟು ವಿಗ್ರಹ ಅಂತಂದರೆ ನಾವು ಮೂರ್ತಿ ಅನ್ನುವಂಥದ್ದು ಪದವನ್ನು ಕೂಡ ಆಗುತ್ತೆ. ಅದ್ರ ಜೊತೆಗೆ ಇಲ್ಲಿ ಕನ್ನಡ ವ್ಯಾಕರಣದಲ್ಲಿ ವಿಗ್ರಹ ಪದ ಅಂತಂದರೆ ಪೂರ್ವ ಪದ ಮತ್ತು ಉತ್ತರ ಪದವನ್ನು ಬಿಡಿಸಿ ಬರಿತೀವಿ. ಯಾವುದಾದ್ರೂ ಒಂದು ಸಂಧಿ ಪದವನ್ನು ಕೊಟ್ಟಾಗ ಈ ರೀತಿಯಾಗಿ ಬಿಡಿಸಿ ಬರೆದಿರುವಂಥ ಪದಕ್ಕೆ ನಾವು ವಿಗ್ರಹ ಪದ ಅಂತ ಕರಿತೀವಿ ನೋಡಿ ಮಕ್ಕಳೇ. ಇಲ್ಲಿ ಸರಿಯಾಗಿರೋ ಒಂದು ಪದ ಯಾವುದಪ್ಪ ಅಂದರೆ ಹೊಸ ಅಧಿಕ ಕನ್ನಡ ಅನ್ನುವಂಥದ್ದು ಇಲ್ಲಿ ಸರಿಯಾಗಿರುವ ಒಂದು ಉತ್ತರ. ಹೊಸ ಅಧಿಕ ಕನ್ನಡ ಅದನ್ನು ಕೂಡಿಸಿ ಬರೆದಾಗ ಹೊಸಗನ್ನಡ ಆಗುತ್ತೆ ಅನ್ನುವಂಥದ್ದು ಇಲ್ಲಿ ಸರಿಯಾಗಿರುವ ಒಂದು ಉತ್ತರ ಆಪ್ಷನ್ಸ್ ಡಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಅನ್ನು ಎಂಬುದು ಡ್ಯಾಶ್ ವಿಭಕ್ತಿ ಪ್ರತ್ಯಯವಾಗಿದೆ? ಪ್ರಥಮ, ದ್ವಿತೀಯ, ತೃತೀಯ, ಚತುರ್ಥಿ. ಇಲ್ಲಿ ಸರಿಯಾಗಿರುವ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ್ ಬಿ ಇದಕ್ಕೆ ಸರಿಯಾಗಿರುವ ಒಂದು ಉತ್ತರ. ನೋಡಿರಿ, ನಾವು ಆಲ್ರೆಡಿ ಕಳೆದ ತರಗತಿಗಳು ತಿಳ್ಕೊಂಡಿದ್ವಿ ವಿಭಕ್ತಿ ಪ್ರತ್ಯಯಗಳ ಬಗ್ಗೆ. ಪ್ರಥಮ ಹೂ ಅಂತ ಹೇಳ್ತೀವಿ, ದ್ವಿತೀಯ ಅನ್ನು ಅಂತ ನೋಡ್ತೀವಿ, ತೃತೀಯ ಇಂದ ಅನ್ನುವಂಥದ್ದು, ಚತುರ್ಥಿ ಹೀಗೆ ಗೆ ಮತ್ತು ಕೆ ಅನ್ನುವಂಥದ್ದು ನೋಡ್ತೀವಿ ಮತ್ತು ಪಂಚಮಿ ಅನ್ನುವಂಥದ್ದು ಏನು ನೋಡ್ತೀವಿ ನಾವು ದೆಸೆಯಿಂದ, ಷಷ್ಠಿ ಅಂತ ನೋಡ್ತೀವಿ, ಸಪ್ತಮಿ ಅಲ್ಲಿ ಅನ್ನುವಂಥದ್ದು ಈ ರೀತಿಯಾಗಿ ನೋಡ್ತೀವಿ ಇಲ್ಲಿ ಸರಿಯಾಗಿರೋ ಒಂದು ಉತ್ತರ ಆಪ್ಷನ್ಸ್ ಬಿ ಆಗಿದೆ ನೋಡಿ ಮಕ್ಕಳೇ. ನೆಕ್ಸ್ಟ್ 9ನೇ ಪ್ರಶ್ನೆ ಏನಿದೆ ನೋಡಿ, ಸರ್ವನಾಮ ಪದಕ್ಕೆ ಉದಾಹರಣೆ ಏನು? ಆಪ್ಷನ್ಸ್ ಎ ರಾಮ, ವಿಜ್ಞಾನಿ, ಅವನು, ಮೇಲಿನ ಎಲ್ಲವೂ ಸರಿ ಅನ್ನುವಂಥದ್ದು. ಇದಕ್ಕೆ ಸರಿಯಾಗಿರುವ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ ಸಿ ಅನ್ನುವಂಥದ್ದು. ಅಂದರೆ ನಾಮಪದದ ಬದಲಿಗೆ ಬಳಸ್ತೀವಿ ನಾವು. ಏನಪ್ಪ ಅಂತಂದರೆ ನಾಮಪದದ ಬದಲಿಗೆ ಬಳಸುವಂಥ ಪದಗಳನ್ನು ನಾವೇನಂತ ಕರಿತೀವಿ? ಸರ್ವನಾಮಗಳು ಅಂತ ಕರಿತೀವಿ. ಹೌದಾ? ನಾಮಪದದ ಬದಲಿಗೆ ಬಳಸುವಂಥ ಪದಗಳಿಗೆ ನಾವು ಸರ್ವನಾಮ ಅಂತ ಕರಿತೀವಿ. ಇಲ್ಲಿ ರಾಮ ಅನ್ನುವಂಥದ್ದು ಅಂಕಿತ ನಾಮಪದ ಆಗುತ್ತೆ. ವಿಜ್ಞಾನಿ ಅನ್ನುವಂಥದ್ದು ಕೂಡ ನಾಮಪದ, ಅದರಲ್ಲಿ ಅನ್ವರ್ಥಕ ನಾಮಪದ ಆಗುತ್ತೆ ಅನ್ನುವಂಥ. ಇಲ್ಲಿ ಅವನು ಅನ್ನುವಂಥದ್ದು ಇಲ್ಲಿ ಸರಿಯಾಗಿರುವ ಒಂದು ಉತ್ತರ ಆಗಿದೆ ನೋಡಿ. ನೆಕ್ಸ್ಟ್ 10ನೇ ಪ್ರಶ್ನೆ, ಕಂಬನಿ ಪದವು ಡ್ಯಾಶ್ ಸಂಧಿಗೆ ಉದಾಹರಣೆಯಾಗಿದೆ? ಆಗಮ, ಆದೇಶ, ಲೋಪ, ಸವರ್ಣ ದೀರ್ಘ ಸಂಧಿ. ಇಲ್ಲಿ ಸರಿಯಾಗಿರುವ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ್ ಬಿ ಆದೇಶ ಸಂಧಿಗೆ ಉದಾಹರಣೆಯಾಗಿದೆ ಅನ್ನುವಂಥದ್ದು. ನಾವು ನೋಡ್ತೀವಿ ಇದನ್ನು ಯಾವ ರೀತಿಯಾಗಿ ಬಿಡಿಸ್ಬೇಕಪ್ಪ ಅಂದರೆ ಕಣ್ ಅಧಿಕ ಪನಿ ಅನ್ನುವಂಥದ್ದು ಕಂಬನಿ ಅಂತ ಹೇಳ್ತೀವಿ. ಆದೇಶ ಸಂಧಿ ಉದಾಹರಣೆ ಏನಪ್ಪ, ಒಂದು ನಿಯಮ ಏನಿದೆ ಏನಪ್ಪ ಅಂದರೆ ಕತಪಗಳಿಗೆ ಗದಬ ವ್ಯಂಜನಗಳು ಆದೇಶವಾಗಿ ಬರೋದು ಅಂದರೆ ಹೊಸದಾಗಿ ಬರುವಂಥ. ಇಲ್ಲಿ ನೋಡ್ರಿ, ಕಣ್ಣು ಅಧಿಕ ಪನಿ ಪ ಅನ್ನುವಂಥ ಬದಲಿಗೆ ನಾವೇನು ಬಂದಿದೆ ಇಲ್ಲಿ ಹೊಸದಾಗಿ ಬ ಅನ್ನುವಂಥ ಪದ ಆದೇಶವಾಗಿ ಬಂದಿದೆ. ಕತಪಗಳಿಗೆ ಗದಬಗಳು ಆದೇಶವಾಗಿ ಬಂದರೆ, ಹೊಸದಾಗಿ ಬಂದರೆ ಅದಕ್ಕೆ ನಾವು ಆದೇಶ ಸಂಧಿ ಅಂತ ಹೇಳ್ತೀವಿ ನೋಡಿ ಮಕ್ಕಳು. ಇಲ್ಲಿ ಸರಿಯಾಗಿರೋ ಒಂದು ಉತ್ತರ ಆಪ್ಷನ್ಸ್ ಬಿ ಆಗಿದೆ ನೋಡಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಅಕ್ಕ ಮಹಾದೇವಿಯವರ ವಚನಗಳ ಅಂಕಿತ ನಾಮ ಏನು? ಚೆನ್ನಮಲ್ಲಿಕಾರ್ಜುನ, ಕೂಡಲ ಸಂಗಮದೇವ, ಶಂಭು ಜಕ್ಕೇಶ್ವರ, ಗುಹೇಶ್ವರ ಅನ್ನುವಂಥದ್ದು. ಇದಕ್ಕೆ ಸರಿಯಾಗಿರುವ ಒಂದು ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ಸ್ ಎ ಇಲ್ಲಿ ಸರಿಯಾಗಿರುವಂಥ ಒಂದು ಉತ್ತರ ಆಗಿದೆ ನೋಡಿ. ಇಲ್ಲಿ ಉಳಿದಿರುವಂಥದ್ದು ಕೂಡಲ ಸಂಗಮ ನಮ್ಗೆ ಆಲ್ರೆಡಿ ಗೊತ್ತೇ ಇದೆ ಯಾರ್ದಪ್ಪ ಅಂತಂದರೆ, ಹೌದು ನೀವೆಲ್ಲ ಗೆಸ್ ಮಾಡಿರ್ತೀರ, ಬಸವಣ್ಣನವರದ್ದಾಗಿರುತ್ತೆ. ಶಂಭು ಜಕ್ಕೇಶ್ವರ ಅನ್ನುವಂಥದ್ದು ಸತ್ಯಕ್ಕ ಅವರದ ಒಂದು ವಚನಗಳ ಒಂದು ಅಂಕಿತ ನಾಮ. ಗುಹೇಶ್ವರ ಅನ್ನುವಂಥದ್ದು ಕೂಡ ಯಾರ್ದಪ್ಪ ಅಂತಂದರೆ ಅಲ್ಲಮ ಪ್ರಭು ಅವರದ್ದು. ಯಾವುದು? ಅಲ್ಲಮ ಪ್ರಭು ಅವರ ಒಂದು ವಚನಗಳ ಅಂಕಿತ ನಾಮ ಯಾರ್ದಾಗಿದೆಯಪ್ಪ ಅಂದಿದ್ದು ಅಲ್ಲಮ ಪ್ರಭು ಅವ್ರದ್ದು ಆಗಿದೆ ಅನ್ನುವಂಥದ್ದು ನೋಡಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಸ್ವತಂತ್ರವಾಗಿ ಉಚ್ಚಾರ ಮಾಡುವ ಅಕ್ಷರಗಳು ಯಾವುವು? ವ್ಯಂಜನಗಳು, ಸ್ವರಗಳು, ಮಹಾಪ್ರಾಣಗಳು, ಅನುನಾಸಿಕಗಳು. ಇಲ್ಲಿ ಸರಿಯಾಗಿರುವ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ್ ಬಿ ಇದಕ್ಕೆ ಸರಿಯಾಗಿರುವ ಒಂದು ಉತ್ತರ ಆಗಿದೆ ನೋಡಿ. ಇವುಗಳನ್ನು ನಾವು ಸ್ವತಂತ್ರವಾಗಿ ಉಚ್ಚಾರ ಮಾಡ್ತೀವಿ, ಯಾವುದೇ ಒಂದು ಅಕ್ಷರಗಳ ಸಹಾಯವಿಲ್ಲ. ಒಟ್ಟು ಕನ್ನಡದಲ್ಲಿ ನಾವು ಒಟ್ಟು ಅಕ್ಷರಗಳು ಎಷ್ಟು ನೋಡ್ತೀವಿ ಸ್ವರಗಳು ಅಂತಂದರೆ 13 ಸ್ವರಾಕ್ಷರಗಳನ್ನು ನೋಡ್ತೀವಿ. ಸ್ವಸ್ವರ ಮತ್ತು ದೀರ್ಘ ಸ್ವರಗಳು ಅಂತ ನಾವಿಲ್ಲಿ ನೋಡ್ತೀವಿ ಅನ್ನುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. 13ನೇ ಪ್ರಶ್ನೆ ಏನಿದೆ ನೋಡಿ, ತೆನಾಲಿ ರಾಮಕೃಷ್ಣನು ವಾದಕ್ಕೆ ಯಾವ ಪುಸ್ತಕವನ್ನು ಆರಿಸಿಕೊಂಡನು? ರಾಮಾಯಣ, ಭಗವದ್ಗೀತೆ, ತಿಲಕಾಷ್ಟ ಮಹಿಷಾಬಂಧನ, ಮಹಾಭಾರತ ಅನ್ನುವಂಥದ್ದು. ಇಲ್ಲಿ ನೋಡ್ರಿ,
ತೆನಾಲಿ ರಾಮಕೃಷ್ಣನು ಅಕ್ಬರನ ಜೊತೆಗೆ ವಾದ ಮಾಡುವಾಗ ಯಾವ ಒಂದು ಪುಸ್ತಕ ಆರಿಸ್ಕೊಂಡಪ್ಪ ಅಂದರೆ ನೀವೆಲ್ಲರೂ ಗೆಸ್ ಮಾಡಿರ್ತೀರ. ನಿಮ್ಮ ಗೆಸ್ ಸರಿಯಾಗಿದೆ. ಆಪ್ಷನ್ ಸಿ ಅನ್ನುವಂಥ ತಿಲಕಾಷ್ಟ ಮಹಿಷಾಬಂಧನ ಅನ್ನುವಂಥ ಒಂದು ಕೃತಿಯನ್ನು ತನ್ನ ವಾದಕ್ಕೆ ಅಕ್ಬರ್ನ ಜೊತೆ ಈತ ಬಳಸ್ಕೊಳ್ತಾನೆ ನೋಡಿ. ಯಾರು? ತೆನಾಲಿ ರಾಮಕೃಷ್ಣ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಪತಾಕೆ ಪದದ ಅರ್ಥವೇನು? ಆಪ್ಷನ್ಸ್ ಎ ಕೇಸರಿ, ಧ್ವಜ, ಬಣ್ಣ, ಪಟಾಕಿ ಅನ್ನುವಂಥದ್ದು. ಇಲ್ಲಿ ಸರಿಯಾಗಿರೋ ಒಂದು ಉತ್ತರ ಯಾವುದು? ಧ್ವಜ, ಪತಾಕೆ ಅಂತ ಹೇಳ್ತೀವಿ ನಾವು. ಹೌದಾ? ಇಲ್ಲಿ ಸರಿಯಾಗಿರೋ ಒಂದು ಉತ್ತರ. ಈ ರೀತಿಯಾಗಿ ಪದಗಳ ಅರ್ಥ ಕೇಳುವಂತಹ ಸಂಭವ ಕೂಡ ಇದೆ ನೋಡಿ. ಸರಿಯಾಗಿರೋ ಒಂದು ಉತ್ತರ ಆಪ್ಷನ್ಸ್ ಬಿ ಆಗಿದೆ. 15ನೇ ಪ್ರಶ್ನೆ ಏನಿದೆ ನೋಡಿ, ಅರ್ಪಿತಾಳು ಭಾನುವಾರ ಊರಿಗೆ ಹೋದಳು. ಅಡಿಗೆರೆ ಎಳೆದ ಪದ ಸೂಚಿಸುವ ಕಾಲ ಏನು? ಆಪ್ಷನ್ಸ್ ಎ ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ, ಮೇಲಿನ ಎಲ್ಲವೂ ಅನ್ನುವಂಥದ್ದು. ಇಲ್ಲಿ ಸರಿಯಾಗಿರೋ ಒಂದು ಉತ್ತರ ಯಾವುದಪ್ಪ ಅಂತಂದರೆ ಭೂತಕಾಲ ಆಗಿದೆ. ಆಲ್ರೆಡಿ ಹೋಗಿದ್ದಾಳೆ ಆಕಿ, ಅಂದರೆ ಕೆಲಸ ಮುಗಿದಿರುವಂಥದ್ದು. ನಾನು ಕಳೆದ ಕ್ಲಾಸಲ್ಲಿ ಕೂಡ ನಾನು ಹೇಳಿದ್ದೀನಿ, ಕೆಲಸ ಮುಗಿದಿರುವಂಥದ್ದನ್ನು ಇದನ್ನು ಸೂಚಿಸುತ್ತೆ. ಇದು ಈಗ ನಡೀತಾ ಇದೆ ಅನ್ನುವಂಥದ್ದು. ಇದು ಮುಂದೆ ನಡೀಬೇಕು, ಕೆಲಸ ಆಗಬೇಕು ಅನ್ನುವಂಥ ಒಂದು ಪದಗಳನ್ನು ಸೂಚಿಸುತ್ತೆ ನೋಡಿ. ಅಂದರೆ ಆಲ್ರೆಡಿ ಅರ್ಪಿತಾ ಏನು ಮಾಡಿದ್ದಾಳೆ, ಭಾನುವಾರ ಆಲ್ರೆಡಿ ಊರಿಗೆ ಹೋಗಿದ್ದಾಳೆ ಆಕೆ, ನಿನ್ನೆನೋ ಮೊನ್ನೆನೋ. ಹೌದಾ? ಈ ರೀತಿಯಾಗಿ ಕೆಲಸ ಆಗಿರುವಂಥದ್ದನ್ನು ಸೂಚಿಸುವಂಥ ಪದಗಳು ಭೂತಕಾಲ. ಇವಾಗ ಹೋಗ್ತಾ ಇದ್ದಾಳೆ ಅನ್ನುವಂಥದ್ದು, ಹೋಗುತ್ತಿದ್ದಾಳೆ ಅಂತ ಬಂದಿತ್ತಪ್ಪ ಅಂದರೆ ಅದು ವರ್ತಮಾನ ಕಾಲ ಆಗ್ತಿತ್ತು. ಹೋಗುವಳು ಅಂತಂದರೆ ಅದು ಭವಿಷ್ಯತ್ ಕಾಲ ಆಗುತ್ತೆ ನೋಡಿ. ನೆಕ್ಸ್ಟ್ 16ನೇ ಪ್ರಶ್ನೆ, ಸಜಾತಿ ಸಂಯುಕ್ತಾಕ್ಷರಕ್ಕೆ ಉದಾಹರಣೆ ಏನು? ಅಪ್ಸರ, ಅವ್ವ, ಸ್ತ್ರೀ, ಶಕ್ತಿ ಅನ್ನುವಂಥ. ಇಲ್ಲಿ ಸಜಾತಿ ಅಂತಂದರೆ ಸೇಮ್ ಇರುವಂಥದ್ದು, ಅಂದರೆ ಅದೇ ಒಂದು ವ್ಯಂಜನಕ್ಕೆ ಅದೇ ಒಂದು ವ್ಯಂಜನದ ಒತ್ತಾಕ್ಷರ ಬಂದರೆ ಅದಕ್ಕೆ ನಾವು ಸಜಾತಿ ಸಂಯುಕ್ತಾಕ್ಷರ ಅಂತ ಕರಿತೀವಿ. ಇಲ್ಲಿ ಸರಿಯಾಗಿರೋ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ್ ಬಿ ಅನ್ನುವಂಥ. ಉಳಿದಿರುವಂಥ 3 ಆಪ್ಷನ್ಸ್ ಇಲ್ಲಿ ಭಿನ್ನವಾಗಿರೋದರಿಂದ ಇವುಗಳು ರಾಂಗ್ ಆಗಿದ್ದಾವೆ ನೋಡಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಮೂಢನಂಬಿಕೆಗೆ ಯಾವುದು ಬಲಿಯಾಗಿತ್ತು ಅನ್ನುವಂಥದ್ದು. ಮೂಢನಂಬಿಕೆಗೆ ಯಾವುದು ಬಲಿಯಾಗಿತ್ತು? ಆಲದ ಮರ, ಬೇವಿನ ಮರ, ಹುಣಸೆ ಮರ, ಮಾವಿನ ಮರ. ಇಲ್ಲಿ ಸರಿಯಾಗಿರುವ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ್ ಬಿ ಬೇವಿನ ಮರ ಅನ್ನುವಂಥದ್ದು ಮೂಢನಂಬಿಕೆಗೆ ಬಲಿಯಾಗಿತ್ತು. ಈ ರೀತಿಯಾಗಿರುವಂತಹ ಅಭ್ಯಾಸ ಪ್ರಶ್ನೆಗಳನ್ನು ಕೂಡ ಇಲ್ಲಿ ಕೇಳ್ತಾರೆ ನೋಡಿ. ನೆಕ್ಸ್ಟ್ 15ನೇ ಪ್ರಶ್ನೆ, ಸಿದ್ದಯ್ಯ ಪುರಾಣಿಕ್ ಅವರ ಕಾವ್ಯನಾಮ ಏನು? ಅಂಬಿಕಾತನಯ ದತ್ತ, ಕವಿಶಿಷ್ಯ, ಚಂಪಾ, ಕಾವ್ಯಾನಂದ. ಇಲ್ಲಿ ಸರಿಯಾಗಿರುವ ಒಂದು ಉತ್ತರ ಆಪ್ಷನ್ಸ್ ಡಿ ಆಗಿದೆ ನೋಡಿ ಮಕ್ಕಳೇ. ಇದು ಕಾವ್ಯಾನಂದ ಅನ್ನುವಂಥದ್ದು ಸಿದ್ದಯ್ಯ ಪುರಾಣಿಕ್ ಅವರದ್ದು. ಅಂಬಿಕಾತನಯ ದತ್ತ ಯಾರಪ್ಪ ಕಾವ್ಯನಾಮ ಅಂದರೆ ದ.ರಾ ಬೇಂದ್ರೆ ಅವರ ಒಂದು ಕಾವ್ಯನಾಮ ಆಗಿದೆ. ಯಾರ್ದು? ದ.ರಾ ಬೇಂದ್ರೆ ಅವರದ್ದು. ನೆಕ್ಸ್ಟ್ ಕವಿಶಿಷ್ಯ ಅನ್ನುವಂಥದ್ದು ಯಾರ್ದಿದೆ ಅಂತಂದರೆ ಪಂಜೆ ಮಂಗೇಶರಾಯ ಅವ್ರದ್ದು. ಯಾರ್ದು? ಪಂಜೆ ಮಂಗೇಶರಾಯ ಅಂತ ನಾವು ನೋಡ್ತೀವಿ. ಇವುಗಳನ್ನು ಮಕ್ಕಳ ಸಾಹಿತ್ಯಕ್ಕೆ ಹೆಚ್ಚು ಒಲವನ್ನು ಹೊಂದಿದವರು. ಇವರನ್ನು ಚಂದ್ರಶೇಖರ್ ಪಾಟೀಲ್ ಅಂತೇಳಿ ಕರಿತೀವಿ ನಾವು. ಇವರ ಒಂದು ಪೂರ್ಣ ಹೆಸರು ಏನಪ್ಪ ಅಂದರೆ ಚಂದ್ರಶೇಖರ್ ಪಾಟೀಲ್ ಅನ್ನುವಂಥ. ಇವರ ಒಂದು ಕಾವ್ಯನಾಮ ಏನಿದೆಯಪ್ಪ ಅಂತಂದರೆ ಚಂಪಾ ಅನ್ನುವಂಥದ್ದು. ಇಲ್ಲಿ ಸರಿಯಾಗಿರೋ ಒಂದು ಉತ್ತರ ಆಪ್ಷನ್ಸ್ ಡಿ ಆಗಿದೆ ನೋಡಿ. ದ.ರಾ ಬೇಂದ್ರೆ, ಪಂಜೆ ಮಂಗೇಶರಾಯ, ಚಂದ್ರಶೇಖರ್ ಪಾಟೀಲ್, ಕಾವ್ಯಾನಂದ ಅನ್ನುವಂಥದ್ದು ಸಿದ್ದಯ್ಯ ಪುರಾಣಿಕ್ ಅವರಿಗೆ ಸಂಬಂಧಪಟ್ಟಿರುವಂಥ ಕಾವ್ಯನಾಮ. ನೆಕ್ಸ್ಟ್ 19ನೇ ಪ್ರಶ್ನೆ, ಆಲದ ಮರ ಎಲ್ಲಿ ಬೆಳೆದು ನಿಂತಿದೆ? ಆಪ್ಷನ್ಸ್ ಎ ಮನೆಯಾಗ, ಅಗಸ್ಯಾಗ, ಆಕಾಶದಾಗ, ಹೊಲದಾಗ. ಇದಕ್ಕೆ ಸರಿಯಾಗಿರುವ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ್ ಬಿ ಅಗಸ್ಯಾಗ. ಇದು ಸರಿಯಾಗಿರುವ ಒಂದು ಉತ್ತರ. ಆಲದ ಮರ ಅಗಸ್ಯಾಗ ಬೆಳೆದು ನಿಂತಿದೆ ಅನ್ನುವಂಥದ್ದು. ನೆಕ್ಸ್ಟ್ 20ನೇ ಪ್ರಶ್ನೆ, ಕಾಡಿನ ಅಧಿಪತಿ ಯಾರು? ಹುಲಿ, ಸಿಂಹ, ಚಿರತೆ, ಆನೆ. ಇದಕ್ಕೆ ಸರಿಯಾಗಿರುವ ಒಂದು ಉತ್ತರ ಆಪ್ಷನ್ಸ್ ಬಿ ಅನ್ನುವಂಥದ್ದು ಇಲ್ಲಿ ಸರಿಯಾಗಿರುವ ಒಂದು ಉತ್ತರ ಆಗಿದೆ. ಕಾಡಿನ ಅಧಿಪತಿ ಯಾರಾಗಿದ್ದರು? ಸಿಂಹ ಕಾಡಿನ ಅಧಿಪತಿ ಆಗಿದ್ದು ಅನ್ನುವಂಥ. ಇದಿಷ್ಟಾಗಿತ್ತು ಇವತ್ತಿನ ತರಗತಿಯ ಒಟ್ಟು 20 ಪ್ರಶ್ನೆಗಳು. ಮುಂದಿನ ತರಗತಿಯಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು ಅನ್ನುವಂಥದ್ದು. ಧನ್ಯವಾದಗಳು ಎಲ್ರಿಗೂ. ಯಾರೆಲ್ಲ ನಮ್ಮ ವಿಡಿಯೋಗಳನ್ನ ಮೊದಲು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.